ಹಾಯ್ ಹಲೋ ಗೈಸ್, ಹೇಗೆ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮಿಕ್ಸಿ ಜಾರ್ನಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸ್ವಲ್ಪ ಉಪ್ಪು ಹಾಕಿ ಆಡಿಸ್ಕೊಳ್ಳಿ. ಉಪ್ಪು ಯಾಕೆ ಹಾಕ್ತೆ ಅಂದರೆ ಅದು ಗ್ರೀನ್ ಕಲರ್ ಹಾಗೆ ಇರಲಿ ಅಂತ. ನಂತರ 2 ಟೊಮೊಟೊ ಮಿಕ್ಸಿ ಜಾರ್ನಲ್ಲಿ ಆಡಿಸ್ಕೊಳ್ಳಿ. ಪುದೀನ ಹಾಕಿರಲಿಲ್ಲ, ಆಡಿಸ್ಕೊಂಡೆ. ಕುಕ್ಕರ್ಗೆ ಎಣ್ಣೆ ಮತ್ತು 2 ಸ್ಪೂನ್ ತುಪ್ಪ ಹಾಕಿ ಸ್ಪೈಸಸ್ ಮಸಾಲ ಹಾಕಿ 2 ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕಿದೆ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸಿ ನಂತರ ಬಿಸಿನೀರಲ್ಲಿ ತೊಳೆದಿರೋ ಮಶ್ರೂಮ್ ಹಾಕಿ 1 ಪ್ಯಾಕೆಟ್ ಹಾಕಿದ್ರೆ ಸಾಕು. ನಿಮಗೆ ಮಶ್ರೂಮ್ ಜಾಸ್ತಿ ಬಾಯಿಗೆ ಸಿಗಬೇಕು ಅಂತಂದರೆ 2 ಪ್ಯಾಕೆಟೇ ಹಾಕಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಶ್ರೂಮ್ನ ಬಾಡಿಸಿ ನೋಡಿ ಈ ಥರ ಬಂದಿದೆ. ನಂತರ ಮಸಾಲೆ ಆಡಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ನಂತರ ಮಿಕ್ಸ್ ಮಾಡಿ ಎಲ್ಲನೂ. ಮಸಾಲೆನ ಹಾಕಿದಾಗ ಅದನ್ನು ಮಳ್ಳಕ್ಕೆ ಬಿಡಬೇಕು, ಯಾಕೆಂದರೆ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹಾಗೆ ಇರಲಿ ಲೋ ಫ್ಲೇಮಲ್ಲಿ. ಸ್ವಲ್ಪ ಉಪ್ಪು ಹಾಕಿ ನಂತರ ಮಿಕ್ಸ್ ಮಾಡಿ ನಂತರ ಗರಂ ಮಸಾಲ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕಿ ನಂತರ ಮೊಸರು ಹಾಕಿ. ಮೊಸರು ಯಾಕೆ ಹಾಕೋದು ಅಂದರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ. ನಂತರ ನಾನು ಕುದ್ದಿರೋ ನೀರು ಹಾಕ್ತೆ. ನಿಮಗೆ 1 ಲೋಟಕ್ಕೆ 2 ಲೋಟ ನೀರು ಹಾಕಿ, ಇಲ್ಲಾಂದರೆ 2 ಲೋಟಕ್ಕೆ 4 ಲೋಟ ನೀರು ಹಾಕಿ. ಅಕ್ಕಿನ ಒಂದು 5 ನಿಮಿಷ ನೆನೆಸಿಟ್ಕೊಂಡು ಹಾಕಿ, ಇನ್ನೂ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ. ನಂತರ ಲೋ ಫ್ಲೇಮಲ್ಲಿಟ್ಟು 2 ಸ್ಪೂನ್ ತುಪ್ಪ ಹಾಕಿ ಅದನ್ನು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 15 ಮಿನಿಟ್ಸು ಟೈಮ್ ನೋಡಿಕೊಂಡು ಅದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಪ್ರೆಷರ್ ಹಾಕಿ ಬಿಡಿ. ಸಖತ್ತಾಗಿರುತ್ತೆ. ಕೂಗಿಸಿದ್ರೆ ಚೆನ್ನಾಗಿರಲ್ಲ. ಈ ಥರ ಲಿಡ್ನ ಕ್ಲೋಸ್ ಮಾಡಿ ಸೂಪರಾಗಿರುತ್ತೆ. ಒಂದೊಂದು ಅಗಲಲ್ಲೂ ಟೇಸ್ಟಾಗಿರುತ್ತೆ. ಹೇಗೆ ಬಂದಿದೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನು ಬೇಗನೂ ಮಾಡ್ಬೋದು. ಅದು ಮೊಸರು ಬಜ್ಜಿಗಂತೂ ಸಖತ್ತಾಗಿರುತ್ತೆ. ಹಾಗೆ ಯಾವುದಾದ್ರೂ ಗ್ರೇವಿಗಾದ್ರೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.